ಸೊ ಸದ್ಯಕ್ಕೆ ನೀವು ದೃಶ್ಯವನ್ನು ತೋರಿಸ್ತಾ ಇದೆ ನಿಮಗೆ ಕೆಂಗೇರಿಯ BGS ಆಸ್ಪತ್ರೆ ಧನ್ವೀರ್ ಅವ್ರನ್ನ ಕೂಡ ನೀವು ನೋಡ್ತಾ ಇದ್ದೀರಾ ಡ್ರೈವಿಂಗ್ ಸೀಟ್ ಬಳಿ. ಸೊ ಸದ್ಯಕ್ಕೆ ಪುತ್ರನ ಸಹಾಯದ ಜೊತೆಗೆ ಈಗ ದರ್ಶನ್ ಮನೆಗೆ ಹೊರಟಿದ್ದಾರೆ. ಈಗ ಸೊ ಕುಂಟುತ್ತಾ ಆಸ್ಪತ್ರೆಯಿಂದ ದರ್ಶನ್ ಹೊರಗಡೆ ಬಂದಿದ್ದಾರೆ. ಮಗನ ಹೆಗಲ ಮೇಲೆ ಕೈ ಇಟ್ಟು ಹೊರಬಂದಂತ ದರ್ಶನ್ ಸೊ ಡಿಸ್ಚಾರ್ಜ್ ಆದ್ಮೇಲೆ ಈಗ ಹೊರಗೆ ಬಂದ್ರು. ಏನು BGS ಆಸ್ಪತ್ರೆಯ ಎಂಟ್ರೆನ್ಸ್ ಏನಿತ್ತು, ಸೊ ಅಲ್ಲಿಂದ ದರ್ಶನ್ ಈಗ ತಮ್ಮ ರೇಂಜ್ ರೋವರ್ ಕಾರ್ನಲ್ಲಿ ಈಗ ಅಲ್ಲಿಂದ ಹೊರಟಿದ್ದಾರೆ. ಧನ್ವೀರ್ ಆ ವೆಹಿಕಲ್ ಅನ್ನ ಡ್ರೈವ್ ಮಾಡ್ತಾ ಇರೋದು. ಸೊ ಅಲ್ಲಿಂದ ಈಗ RR ನಗರ ನಿವಾಸಕ್ಕೆ ಹೋಗ್ತಾರೆ ಅಥವಾ ಹೊಸಕೆರೆಹಳ್ಳಿಯ ಅಪಾರ್ಟ್ಮೆಂಟ್ ಕಡೆ ಹೋಗೋದಾ ಅನ್ನೋದ್ರ ಬಗ್ಗೆ. ಬಹುತೇಕ ಹೊಸಕೆರೆಹಳ್ಳಿಯ ಅಪಾರ್ಟ್ಮೆಂಟ್ಗೆ ಹೋಗ್ತಾರೆ ಅಂತ ಸದ್ಯಕ್ಕೆ ಮಾಹಿತಿ ಇದೆ. ಒಂದಷ್ಟು ದೇವಸ್ಥಾನಗಳಿಗೂ ಕೂಡ ಅವರು ಹೋಗುವಂಥ ನಿರೀಕ್ಷೆ ಇದೆ. ಸೊ ಪುತ್ರನ ಹೆಗಲ ಮೇಲೆ ಕೈ ಹಾಕಿ ದರ್ಶನಲ್ಲಿ ನೀವು ನೋಡ್ತಾ ಇರ್ಬೋದು. ಅವರು ಒಂದು ಕಾಲಿಗ ಕುಂಟ್ಕೊಂಡೆ ಅಲ್ಲಿ ಬರ್ತಾ ಇದ್ದಾರೆ. ಅಂದರೆ ಕಂಪ್ಲೀಟ್ ಆಗಿ ರಿಕವರಿ ಆಗಿಲ್ಲ, ಬಟ್ ಸರ್ಜರಿ ಆದರೆ ಒಂದಷ್ಟು ಸಮಸ್ಯೆ ಆಗ್ಬೋದು, ಭಾಳಷ್ಟು ದಿನ ಬೆಡ್ ರೆಸ್ಟ್ ಬೇಕಾಗುತ್ತೆ. ಸೊ ಆ ಕಾರಣಕ್ಕೆ ಸರ್ಜರಿಯಿಂದ ಹಿಂದೆ ಸರಿದ್ರ ಅನ್ನೋದು, ಜೊತೆಗೆ BP ಕೂಡ ಸ್ಟೇಬಲ್ ಆಗಿಲ್ಲ ಅನ್ನೋದು ನಾವು ವೈದ್ಯರ ಕಡೆಯಿಂದ ನಮಗೆ ಲಭ್ಯವಾದಂಥ ಮಾಹಿತಿ, ಅಂದರೆ ವಕೀಲರ ಕಡೆಯಿಂದ ಬಂದಂಥ ಮಾಹಿತಿ ಅದು. ಸೊ ಇದು BGS ಆಸ್ಪತ್ರೆಯಿಂದ ದರ್ಶನ್ ಈಗ ಡಿಸ್ಚಾರ್ಜ್ ಆಗಿದ್ದಾರೆ. ಧನ್ವೀರ್ ಅವರು ಅಲ್ಲಿ ವೆಹಿಕಲನ್ನು ಡ್ರೈವ್ ಮಾಡಿ ನಂತರ ಅಲ್ಲಿಂದ ಕರ್ಕೊಂಡು ಬರುವಂಥ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ವಿ. ಸೊ ಇದು BGS ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಕೂಡಲೇ ದರ್ಶನ್ ಹೊರ ಬಂದಿದ್ದಾರೆ. ಬೇಲ್ ಸಿಕ್ಕಂಥ ಕೆಲವೇ ದಿನಗಳಲ್ಲಿ ದರ್ಶನ್ ಈಗ ಮನೆ ಕಡೆ ಹೊರಟಿರೋದು. ಸೊ ಎಲ್ಲಿವರೆಗೆ BGS ಆಸ್ಪತ್ರೆಯಲ್ಲಿ ಇದ್ದರೂ ಬೇಲ್ ಸಿಗೋ ತನಕ, ಒಮ್ಮೆ ಬೇಲ್ ಸಿಕ್ಕಾದ ನಂತರ ಇದೀಗ ಮುಂದಿನ ವಿಚಾರಣೆ ಏನಿರುತ್ತೆ ಅಥವಾ ಮುಂದೇನಾದರೂ ಕರೆದಾಗ ಹೋಗಬೇಕಾಗುತ್ತೆ. ಆದರೆ ಮೇನ್ ಬೇಲೆ ಸಿಕ್ಕಿರೋದ್ರಿಂದ ಹೆಚ್ಚಿನ ಸಮಸ್ಯೆ ಸದ್ಯಕ್ಕಿಲ್ಲ. ಸೊ ಸದ್ಯಕ್ಕೆ ದರ್ಶನ್ ಫ್ರೀ ಆಗಿದ್ದಾರೆ. ಸೊ ಆದರೆ ಏನಾದರೂ ಬೆಂಗಳೂರು ಬಿಟ್ಟು ಹೋಗಬೇಕಾದಂಥ ಸಂದರ್ಭದಲ್ಲಿ ಸೆಷನ್ಸ್ ಕೋರ್ಟ್ ಏನಿದೆ ಅದರ ಅನುಮತಿಯನ್ನು ಪಡಿಬೇಕಾಗುತ್ತೆ, ಏನಾದರೂ ಜುರಿಸ್ಟ್ರಿಕ್ಷನ್ ಹೊರಗಡೆ ಹೋಗಬೇಕಾದ್ರೆ. ಆದರೆ ಈಗಿರುವಂಥ ಪ್ರಶ್ನೆ, ಎಷ್ಟು ದಿನ ರೆಸ್ಟ್ ಬೇಕಾಗುತ್ತೆ, ಮತ್ತೆ ಶೂಟಿಂಗ್ ಏನಾದರೂ ಅವ್ರು ಭಾಗವಹಿಸ್ಬೋದಾ, ಇದೆಲ್ಲದರ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ. ಆದರೆ ಸದ್ಯಕ್ಕೆ BGS ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ. ನಟ ದರ್ಶನ್ BGS ಆಸ್ಪತ್ರೆಯಿಂದ ಡಿಸ್ಚಾರ್ಜ್. ಈಗ ತಮ್ಮ ಹೊಸಕೆರೆಹಳ್ಳಿ ಪತ್ನಿ ಫ್ಲಾಟ್ ಏನಿದೆ ಆ ಕಡೆ ಹೋಗುವಂತ ನಿರೀಕ್ಷೆ ಇದೆ. ಹೊಸಕೆರೆಹಳ್ಳಿ ಅಪಾರ್ಟ್ಮೆಂಟ್ ಬಳಿ ಅಲರ್ಟ್. ಸೊ ಅಲ್ಲೂ ಕೂಡ ಈಗ ಕಾಯ್ತಿದ್ದಾರೆ ದರ್ಶನ್ ಬರೋದನ್ನ. ಸೌತ್ ರಿಡ್ಜ್ ಅಪಾರ್ಟ್ಮೆಂಟ್ ಸಿಬ್ಬಂದಿಯಿಂದ ಅಲರ್ಟ್. ಹೊಸಕೆರೆಹಳ್ಳಿ ಬಳಿ ಬರುವಂತ ನಿರೀಕ್ಷೆ ಹೆಚ್ಚಾಗಿದೆ. ಯಾಕಂದ್ರೆ RR ನಗರ ನಿವಾಸದ ಬಳಿ ಹೆಚ್ಚಿನ ಜನ ಇಲ್ಲ, ಒಂದೇನು ಎಣಿಸ್ಬೋದಲ್ಲ, 4-5 ಜನ ಯಾರೋ ಫ್ಯಾನ್ಸ್ ಬಂದು ಕಾಯ್ತಾ ಇದ್ರು ದರ್ಶನ್ ಬರ್ತಿದ್ದಾರೆ ಅಂತ ಗೊತ್ತಾದಾಗ. ಸೊ ನಟ ದರ್ಶನ್ BGS ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಈಗ ಹೊಸಕೆರೆಹಳ್ಳಿ ಕಡೆ ಹೋಗುವಂತ ಸಾಧ್ಯತೆಗಳು ಹೆಚ್ಚಿದೆ. ಹೊಸಕೆರೆಹಳ್ಳಿಯಲ್ಲಿ ಪತ್ನಿ ವಿಜಯಲಕ್ಷ್ಮಿ ಅವರ ಫ್ಲಾಟ್ ಇದೆ. ಸೊ ಅಲ್ಲಿಗೆ ಹೋಗುವಂತ ನಿರೀಕ್ಷೆ. ಈಗ ಹೊಸಕೆರೆಹಳ್ಳಿ ಅಪಾರ್ಟ್ಮೆಂಟ್ ಏನಿದೆ ಅಲ್ಲಿಂದ ನಮ್ಮ ಪ್ರತಿನಿಧಿ ಪ್ರದೀಪ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರದೀಪ್, ಈಗ ಲೇಟೆಸ್ಟ್ ಅಪ್ಡೇಟ್ ಅನ್ನು ನೀಡೋದಾದ್ರೆ, ಈಗಾಗಲೇ ಡಿಸ್ಚಾರ್ಜ್ ಆಗಿ ಅಲ್ಲಿಂದ ತಮ್ಮ ವೆಹಿಕಲ್ ಮೂಲಕ ಹೊರಟಿದ್ದಾರೆ ದರ್ಶನ್. ಬಹುತೇಕ RR ನಗರ ಅಲ್ಲಿಂದ ಕೂಡ ನಾವು ಲೈವ್ ರಿಪೋರ್ಟ್ ನೋಡಿದ್ವಿ, ಅಲ್ಲಿ ಹೆಚ್ಚಿನ ಜನ ಏನು ಸೇರಿಲ್ಲ. ಮೇ ಬಿ ಅಲ್ಲಿಗೆ ಅಪಾರ್ಟ್ಮೆಂಟ್ ಬರುವಂಥ ನಿರೀಕ್ಷೆಗಳು 90% ಇದೆ, 99%. ಖಂಡಿತ ಅವಿನಾಶ್, ಯಾಕಂತ ಹೇಳಿದ್ರೆ ಕಳೆದ ಬಾರಿ ಮಧ್ಯಂತರ ಜಾಮೀನನ್ನು ಪಡೆದಂತಹ ದರ್ಶನ್ ನೇರವಾಗಿ ಬಳ್ಳಾರಿಯಿಂದ ಹೊಸಕೆರೆಹಳ್ಳಿಯಲ್ಲಿ ಇರುವಂತಹ ಈ ಒಂದು ಸೌತ್ ರಿಡ್ಜ್ ಅಪಾರ್ಟ್ಮೆಂಟ್ಗೆ ಬಂದಿದ್ರು. ಅದೇ ರೀತಿ ಇವತ್ತು BGS ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ನೇರವಾಗಿ ಇದೇ ಒಂದು ಅಪಾರ್ಟ್ಮೆಂಟ್ಗೆ ಬರುವ ಸಾಧ್ಯತೆ ಹೆಚ್ಚಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಭದ್ರತಾ ದೃಷ್ಟಿಯಿಂದನೂ ಸಹ ದರ್ಶನ್ ಅವರು ಇದೇ ಅಪಾರ್ಟ್ಮೆಂಟ್ಗೆ ಬಂದು ಇಲ್ಲಿ ಪತ್ನಿ ವಿಜಯಲಕ್ಷ್ಮಿ ಏನಿದ್ದಾರೆ ಅವ್ರ ಜೊತೆ ಇಲ್ಲಿ ಸ್ಟೇ ಆಗ್ಬೋದು ಅನ್ನೋ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಇನ್ನು ದೃಶ್ಯದಲ್ಲಿ ಗಮನಿಸಬಹುದು ನೀವು, ಸೌತ್ ರಿಡ್ಜ್ ಅಪಾರ್ಟ್ಮೆಂಟ್ ಬಳಿ ಈ ಸೆಕ್ಯೂರಿಟಿಗಳು ಮತ್ತಷ್ಟು ಈಗ ಅಲರ್ಟ್ ಆಗಿರುವಂತದ್ದು. ಸದ್ಯ ಸೆಕ್ಯೂರಿಟಿ ಅವರ ಸೂಪರ್ವೈಸರ್ ಕೂಡ ಇಲ್ಲಿ ಬಂದು ಈಗ ಇಲ್ಲಿದ್ದಂತಹ ಸೆಕ್ಯೂರಿಟಿ ಗೇಟ್ ಹತ್ತಿರದ ಸೆಕ್ಯೂರಿಟಿಗಳನ್ನು ಸ್ವಲ್ಪ ಅಲರ್ಟ್ ಮಾಡಿರುವಂತದ್ದು. ಸದ್ಯಕ್ಕೆ ಇಲ್ಲಿ ಒಂದು RR ನಗರ ಮನೆ ಹತ್ರನೂ ಸಹ ಹೋಗುವಂತ ಚಾನ್ಸಸ್ ಇದೆ. ಆದ್ರೆ ಅಪಾರ್ಟ್ಮೆಂಟ್ ಇಲ್ಲಿ ಹೊಸಕೆರೆಹಳ್ಳಿ ಅಪಾರ್ಟ್ಮೆಂಟ್ಗೆ ಬರುವ ಚಾನ್ಸಸ್ ಹೆಚ್ಚಾಗಿ ಕಾಣ್ತಾ ಇರುವಂತದ್ದು. ಯಾಕಂದ್ರೆ ಭದ್ರತಾ ದೃಷ್ಟಿಯಿಂದನೂ ಸಹ ಇಲ್ಲಿ ದರ್ಶನ್ ರವರಿಗೆ ಅನುಕೂಲ ಆಗುತ್ತೆ. ಹೀಗಾಗಿ ಇದೇ ಅಪಾರ್ಟ್ಮೆಂಟ್ಗೆ ದರ್ಶನ್ ರವರು ಸಾಧ್ಯತೆ ಹೆಚ್ಚು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ಇದೇ ಅಪಾರ್ಟ್ಮೆಂಟ್ಗೆ ಬರುವ ಸಾಧ್ಯತೆಯನ್ನ ಕಾಣಬಹುದು. ಈಗಷ್ಟೇ ಅವರು BGS ಆಸ್ಪತ್ರೆಯಿಂದ ಹೊರಟಿದ್ರು. ಸದ್ಯಕ್ಕೆ ಇದಿಷ್ಟು ಇಲ್ಲಿ ಹೊಸಕೆರೆಹಳ್ಳಿ ಅಪಾರ್ಟ್ಮೆಂಟ್ ಅಲ್ಲಿ ಕಾಣ್ತಿರುವಂತಹ ದೃಶ್ಯ. ಅವಿನಾಶ್. ಎಸ್ ಪ್ರದೀಪ್, ಇನ್ನಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡಿತೀವಿ ಈಗ.